ಗರ್ಭಿಣಿಯರಲ್ಲಿ ಅವ್ರಿಗೆ ಡೆಲಿವರಿ ಆದ ಮೇಲೆ ಥೈರಾಯ್ಡ್ ಕಂಡೀಷನ್ಸ್ ಬಂದಿರುವ ಕೆಲವೊಬ್ರು ಮಹಿಳೆಯರು ನಮ್ಮ ಹಾಸ್ಪಿಟ್ಲಿಗೆ ಬಂದಿದ್ರು. ಸೊ ಈ ಡೆಲಿವರಿ ಆದ ಮೇಲೆ ಥೈರಾಯ್ಡ್ ಬರೋಕ್ಕಿರುವ ಕಾರಣ ಏನು? ಅವ್ರ ಪ್ರೆಗ್ನೆನ್ಸಿ ಟೈಮಲ್ಲಿ ಈಸ್ಟ್ರೋಜನ್ ಅಂತ ಹಾರ್ಮೋನ್ ತುಂಬ ಜಾಸ್ತಿ ಇರುತ್ತೆ. ಸೊ ಡೆಲಿವರಿ ಆದ ಮೇಲೆ ಆಟೋಮ್ಯಾಟಿಕಲಿ ಎಲ್ಲರದ್ದು ಬಾಡಿಯಲ್ಲಿ, ಮಹಿಳೆಯರದ್ದು ಬಾಡಿಯಲ್ಲಿ ಈಸ್ಟ್ರೋಜನ್ ಕಡಿಮೆಯಾಗಿ ನಾರ್ಮಲ್ ಲೆವೆಲ್ಗೆ ಬರುತ್ತೆ. ಇದು ಯಾರ್ದಾರ ಬಾಡಿಯಲ್ಲಿ ಈಸ್ಟ್ರೋಜನ್ ಕಡಿಮೆ ಆಗಲ್ವೋ, ಈಸ್ಟ್ರೋಜನ್ ಡಾಮಿನೆನ್ಸ್ ಅಂತ ಒಂದು ಕಂಡೀಷನ್ ಬರುತ್ತೆ. ಸೊ ಬಾಡಿಯಲ್ಲಿ ಈಸ್ಟ್ರೋಜನ್ ಜಾಸ್ತಿ ಇರುವಾಗ ಕೋಶಗಳಿಗೆ ಥೈರಾಯ್ಡ್ ಹಾರ್ಮೋನ್ಸ್ಗಳು ಆಗಿರುವ T3 T4 ಅವೈಲಬಿಲಿಟಿ ತುಂಬಾ ಕಡಿಮೆ ಆಗುತ್ತೆ. ಇದು ಕಡಿಮೆ ಆಗುವಾಗ್ಲಾನೆ TSH ಅಂತಿರೋ ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಜಾಸ್ತಿ ಆಗೋದು. ಇದು ಜಾಸ್ತಿ ಆಗುವಾಗ ಹೈಪೋಥೈರಾಯ್ಡ್ ಕಂಡೀಷನ್ಸ್ಗಳು ಬರೋದು. ಸೊ ಹಿಂಗೆ ಈ ಕಾರಣದಿಂದ ಥೈರಾಯ್ಡ್ ಬಂದಿರುವ ಲೇಡೀಸ್ ಏನ್ ಮಾಡಬೇಕಾಗುತ್ತೆ, ಅವ್ರದ್ದು ಈಸ್ಟ್ರೋಜನ್ ಬಾಡಿಯಿಂದ ಫ್ಲಶ್ ಔಟ್ ಮಾಡಬೇಕು. ಅದಕ್ಕೆ ಹೆಲ್ಪ್ ಮಾಡುವ 2 ಆಂಟಿ ಆಕ್ಸಿಡೆಂಟ್ಸ್ಗಳಿದೆ. ಒಂದು ಗ್ಲೂಟಾಥಯೋನ್ ಅಂತ ಇರೋದು. ಗ್ಲೂಟಾಥಯೋನ್ ಸ್ಕಿನ್ ವೈಟನಿಂಗ್ ಎಲ್ಲ ಸ್ಕಿನ್ ಆಂಟಿ ಆಕ್ಸಿಡೆಂಟ್ ಆಗಿ ಯೂಸ್ ಮಾಡೋದು ಅಂತ ನಿಮಗೆ ಗೊತ್ತಿರುತ್ತೆ. ಬಟ್ ಸೇಮ್ ಟೈಮ್ ನಿಮ್ ಲಿವರ್ ಅಲ್ಲಿ ಇರುವ ಎಕ್ಸೆಸ್ ಈಸ್ಟ್ರೋಜನ್ ನ ಫ್ಲಶ್ ಔಟ್ ಮಾಡಕ್ಕೆ ಕೂಡ ಇದು ಹೆಲ್ಪ್ ಆಗುತ್ತೆ. ಎರಡನೇದು ಗ್ರೀನ್ ಟೀ ಅಲ್ಲಿ ಇರುವ ಆಂಟಿ ಆಕ್ಸಿಡೆಂಟ್ಸ್, ಎಸ್ಪೆಷಲಿ AGCG ಅಂತ ಇರುವ ಕಾಂಪೌಂಡ್ ನಿಮ್ಮ ಬಾಡಿಯಿಂದ ಎಕ್ಸೆಸ್ ಈಸ್ಟ್ರೋಜನ್ ನ ಫ್ಲಶ್ ಔಟ್ ಮಾಡಕ್ಕೆ ಹೆಲ್ಪ್ ಆಗುತ್ತೆ. ಸೊ ಲೇಡೀಸ್ ಅಲ್ಲಿ ಥೈರಾಯ್ಡ್ ಕಂಡೀಷನ್ಸ್ಗಳು ಈ ತರ ಕಾರಣದಿಂದ ಸಫರ್ ಆಗ್ತಾ ಇದೆ ಅಂದ್ರೆ ನಿಮ್ ಟ್ಯಾಬ್ಲೆಟ್ಸ್ ಜೊತೆಗೆ ಈ ಒಂದು ಫ್ಯಾಕ್ಟರ್ನ ಕೂಡ ಕನ್ಸಿಡರ್ ಮಾಡಬೇಕು.